ಪಂಚಾಯಿತಿಯ ವಿವಿಧ ಮಾರುಕಟ್ಟೆಗಳ 2026-27ನೇ ಸಾಲಿನ ಹರಾಜು ಪ್ರಕ್ರಿಯೆ ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಹರಾಜು ಸಂದರ್ಭ ಕುರಿ, ಕೋಳಿ, ಮೀನು ಮಾರುಕಟ್ಟೆಯ ಕಟ್ಟಡ ಅವ್ಯವಸ್ಥೆ, ಮೂಲಭೂತ ಸೌಕರ್ಯ ಮುಂತಾದ ಸಮಸ್ಯೆಗಳ ಬಗ್ಗೆ ವರ್ತಕರು ಮುಖ್ಯಾಧಿಕಾರಿಗಳ ಗಮನ ಸೆಳೆದರು. ಎಲ್ಲಿ ರೇಟ್ ಡೌನ್ ಮಾಡಬೇಕು, ಎಲ್ಲಾರ್ಗಿಂತ ರೇಟ್ ಡೌನ್ ಮಾಡಬೇಕು. ಆಗ ನಾನು ಚೆನ್ನಾಗಿದೆ ಈ ವೇಟ್ ಯಾವ ಲೆವೆಲ್ ಹೋಯ್ತು ನಮ್ಗೆ ಎಲ್ಲಿ ಏನಾಗಿದೆ ಗೊತ್ತಾ ಸರ್, ಕೆಳಗಡೆ ಅವ್ನು ವೆಹಿಕಲ್ ಇಂದ ಕೆಳಗೆ ಇಳಿಯಲ್ಲ, ಅಲ್ಲೇ ನಿಂತ್ಕೊಂಡು ಮಾತ್ರ ವೆಹಿಕಲ್ ತಂದು ಕೊಡ್ತಾರೆ. ಇಲ್ಲಿ ಬರಕ್ಕೆ ಇದೆ ಆ ಪರಿಸ್ಥಿತಿ. ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ನಮ್ಮ ಅಂಗಡಿ ಈಗ ಗೋಡೆ ಟೆಂಡರ್ ಆಯ್ತು ಅಂದ್ರೆ ಸರ್, ಪ್ರತಿ ಮುಂದ್ಗಡೆ ಇರೋ ಗೋಡೆಗಳು ಕಂಪ್ಲೀಟ್ ಹೋಗಿ ಅಂಗಡಿ ಮುಂದೆ ಒಂದು ಜನ ಬಂದು ನಿಂತ್ಕೊಂಡು ಅಲ್ಲ, ಅವರು ನೀವು ನಿಮ್ಮ ವರದಿ ಹೇಳಿದ್ರೆ ನಾನು ನಮ್ಮ ಸರ್ತಿ ಬರ್ತೀನಿ, ನಾನು ಹೇಳಿದ್ರಿ ಒಂದು ಜನ ನಿಂತ್ಕೊಂಡು ಅರ್ಧ ಕೈ ಮಾಸ ತೊಳಕಾಗಿಲ್ಲ, ಹೊರಗಡೆ ನಿಂತ್ಕೊಂಡು ಲೀಕ್ ಆಗ್ತದೆ ಪೂರ್ತಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ನಿಮ್ಮೆಲ್ಲ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ಟೆಂಡರ್ನಲ್ಲಿ ಹೆಚ್ಚಿನ ಲಾಭ ನಿರೀಕ್ಷಿಸಿದ್ದೇವೆ. ನೀವು ಹೆಚ್ಚಿನ ಹಣ ಟೆಂಡರ್ ಕೂಗಿ ಮುಂದಿನ ದಿನಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡುತ್ತೇವೆಂದು ಮನವೊಲಿಸುವ ಮೂಲಕ ಪಂಚಾಯಿತಿಗೆ ಈ ಬಾರಿ ಕಳೆದ ವರ್ಷಕ್ಕಿಂತ 4,69,000 ಹೆಚ್ಚಿನ ಆದಾಯ ಗಳಿಸುವಲ್ಲಿ ಯಶಸ್ವಿಯಾದರು. ಕೆಲಸ ಯಾಕಾಗಿಲ್ಲ ಅಂತಂದ್ರೆ, ನೀವು ಹರಾಜ್ ಹೋಗಿ ಬರ್ತೀರಿ, ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತೀರಿ, ಅಮೌಂಟ್ ಕೂಗ್ಬಿಟ್ಟು ಹೋಗ್ತೀರಾ. ನೀವು ಒಳ್ಳೆ ಅಮೌಂಟ್ ಹೋಗಿದ್ರೆ, ಸರಿಯಾದ ರೀತಿಯಲ್ಲಿ ಬಿಟ್ ಮಾಡಿದ್ರೆ, ನೀವು ನೆಕ್ಸ್ಟ್ ಕೇಳಕ್ಕೆ ಅನುಕೂಲ ಆಗ್ತದೆ. ಅದು ಇಂಟ್ರೆಸ್ಟ್ ಆಗಿರ್ತದೆ. ಈಗ ನೀವು ಹೇಳಿದಿರಲ್ವಾ, ಈ ಏನೆಲ್ಲ ಹೇಳ್ತೀರಿ ಅಷ್ಟು ಕೆಲಸನೂ ಮಾಡಿಸ್ಕೊಡ್ತೀರಿ. ಹರಾಜನ್ನ ಚೆನ್ನಾಗಿ ಜಾಸ್ತಿ ಇವೆಲ್ಲ ಹೇಳಿದ ಕೆಲಸ ಒಂದು ಮಾತು ತಪ್ಪಲ್ಲ, ನೀವು ಮಾತು ತಪ್ಪಿಡಿ ಅಷ್ಟೇ ಸರ್. ನೀವು ಈಗ 4 ನಮ್ಮ ಗೋಡೆ ಬೇಸ್ ಮಾಡ್ತಾ ಇದ್ದೀರಿ. ಹರಾಜು ಪ್ರಕ್ರಿಯೆ ಸಂದರ್ಭ ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್, ಸಿಬ್ಬಂದಿಗಳಾದ ಜೀವನ್, ಭಾವನಾ, ರೂಪಾ, ಮಹೇಂದ್ರ ಹಾಗೂ ಅರುಣ್ ಉಪಸ್ಥಿತರಿದ್ದರು.